ಕಡೆಗೂ ಕುಮಾರಣ್ಣವರು ನಮ್ಮ ಊರ ಕಡೆ ಬರ್ತಾ ಇದಾರಂತೆ ನಾಡ್ದು ಭಾನುವಾರ. ಭಾಳ ಖುಷಿ ಆಯಿತು ಕೇಳಿ, ಕಡೆಗೂ ಮನ್ಸು ಮಾಡಿದ್ರಲ್ಲ ಅಂತ. ಈ ಕುಮಾರಣ್ಣಂಗೆ ನನ್ನೊಂದಷ್ಟು ಪ್ರಶ್ನೆ ಇದ್ದಾವೆ. ಕುಮಾರಣ್ಣರೇ, ನಾನು ಒಬ್ಬ ರೈತ, ಆದರೆ ನೀವು ನಮ್ಮ ಜೀವನ ಜೊತೆ ಆಟ ಆಡಿದಾಗಲೇ ಅಭಿಮಾನ ಎಲ್ಲ ಮಣ್ಣು ಸೇರೋದು. ಅದಿರಲಿ, ಭೂಸ್ವಾಧೀನ ಬೇಡ ಅಂತೇಳಿ ಈಗ ಮತ್ತೆ ನಮ್ಮ ಕಡೆ ಬರ್ತಾ ಇದ್ದೀರಿ. ಅದಕ್ಕೂ ಮೊದಲು ನಮ್ಮ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ ಕೊಡಿ. 2007ರಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದು ಯಾರು? ಈ ಭೂಸ್ವಾಧೀನ ತಂದಿದ್ದು ಯಾರು? ಅವತ್ತು ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಭೂಸ್ವಾಧೀನ ಮಾಡಿ ಅಂತ ನಾವು ನಿಮ್ಮನ್ನ ಕೇಳಿದ್ವಾ? ನೀವೇ ಯೋಜನೆ ತಂದ್ರಿ, ಡೆವಲಪ್ ಮಾಡ್ತೀನಿ ಅಂತ ಬಂದ್ರಿ. DLF ಜೊತೆ ಅಗ್ರಿಮೆಂಟು ಮಾಡಿಕೊಂಡು ಅಲ್ಲಿಂದ 500 ಕೋಟಿ ದುಡ್ಡು ತಗೊಂಡ್ರಿ. ಇದೆಲ್ಲ ಆದಮೇಲೆ ಇದನ್ನು ಅಲ್ಲಿಗೆ ಕೈ ಬಿಟ್ರಿ. ಯೋಜನೆನೇನೋ ಅಲ್ಲಿಗೆ ಕೈ ಬಿಟ್ರಿ, ಹೌದು. ಆದರೆ ನಮ್ಮನ್ನು ಪೂರ್ತಿಯಾಗಿ ಅಲ್ಲಿಗೆ ಕೈ ಬಿಟ್ಟಿದ್ರೆ ಅದು ಬೇರೆ, ನಾವೇನೋ ಮಾಡ್ಕೊತಿದ್ವಿ. ಅದು ಬಿಟ್ಟು ನಮ್ಮ ಜಮೀನನ್ನೆಲ್ಲ ರೆಡ್ ಝೋನ್ ಮಾಡಿ ಹಾಕಿದ್ರಿ. ರೆಡ್ ಝೋನ್ ಮಾಡಿದ ಮೇಲೆ 2007ರಿಂದ ಈ 2025 ತನಕ ನೀವು ಏನೂ ಮಾಡಲಿಲ್ಲ, ಯಾವ ಅಭಿವೃದ್ಧಿನೂ ಮಾಡಲಿಲ್ಲ. ಈಗ ಮತ್ತೆ ತೊಂದರೆ ಕೊಡೋಕ್ಕೆ ಬರ್ತಾಯಿದ್ದೀರಾ? ಅದೆಲ್ಲ ಆದಮೇಲೂ ನಿಮಗೆ 2 ಸಲ ಅಧಿಕಾರ ಸಿಕ್ಕಿತ್ತು. ಈಗ 9,000 ಎಕರೆ ಅಂತ ಹೇಳೋ ನೀವು ಅವತ್ತು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ? KIDB ಅವರು 1000 ಎಕರೆ ಭೂಸ್ವಾಧೀನ ಮಾಡ್ಕೊಂಡು ಇವತ್ತಿಗೂ ಅದರ ಮಾಲ್ಕಿ ದುಡ್ಡು ಕೊಟ್ಟಿಲ್ಲ. ಈಗ ಸ್ಟ್ರೈಕ್ ಮಾಡ್ಕೊಂಡು ಓಡಾಡ್ತಿರೋ ಮಂಜಣ್ಣನೇ MLA ಇದ್ದರು ಅವಾಗ. ಅವ್ರ ಜನ ಬಂದು ಬಡ್ಕೊಂಡ್ರು, ಬಾಯಿ ಬಡ್ಕೊಂಡ್ರು. ಅವರೇ ನಿಂತ್ಕೊಂಡು ಭೂಸ್ವಾಧೀನ ಮಾಡಿಸಿದ್ರು, ಯಾರಿಗೂ ದುಡ್ಡು ಕೊಡಲಿಲ್ಲ. ಇದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಈಗ ರೈತರ ಅಭಿಪ್ರಾಯ ಕೇಳದೆ ಭೂಸ್ವಾಧೀನ ಮಾಡ್ತಿದ್ದಾರೆ ಅಂತೀರಿ. ಮರಗಿಡಗಳ ಮರಣ ಹೋಮ ಆಗ್ಬಿಡುತ್ತೆ ಅಂತ ಮೊಸಳೆ ಕಣ್ಣೀರು ಹಾಕ್ತಿದ್ದೀರಿ. ರೈತರು ಬೀದಿ ಪಾಲಾಗ್ತಾರೆ ಅಂತ ಬೊಬ್ಬೆ ಹೊಡಿತಿದ್ದೀರಿ. ಇದೆಲ್ಲ ನಿಜ ಆಗಿದ್ದರೆ ಆವತ್ತು ನಿಮಗೆ ರೈತರ ಬಗ್ಗೆ ಕಾಳಜಿ ಎಲ್ಲೋಗಿತ್ತು? 18 ವರ್ಷ ರೈತರು ತಮ್ಮ ಕಷ್ಟ ಅನುಭವಿಸಲಾರದೆ ಎಕರೆಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಹೀಗೆ ಸಿಕ್ಕ ರೇಟಿಗೆ ಜಮೀನು ಮಾರ್ಕೊಂಡ್ರು. ಅವಾಗ ರೈತರ ಕಷ್ಟ ನಿಮಗೆ ಕಾಣಲಿಲ್ವಾ? ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಆವತ್ತು ನೀವು ರೈತರ ಜಮೀನು ಭೂಸ್ವಾಧೀನ ಮಾಡಿಸ್ತಾ ಇರಲಿಲ್ಲ, ಬಿಡಿಸ್ಕೊಡ್ತಿದ್ರಿ. ರೆಡ್ ಝೋನ್ ಕೂಡ ತೆಗೆದು ಹಾಕ್ಬೋದಿತ್ತು. ನಿಮಗೆ ರೈತರ ಮೇಲೆ ಕಾಳಜಿ ಇದ್ದಿದ್ರೆ 18 ವರ್ಷ ರೆಡ್ ಝೋನ್ ಯಾಕೆ ಹಾಗೆ ಬಿಡ್ತಿದ್ರಿ? ಯೋಜನೆ ಬೇಡ ಅಂದಾಗಲೇ ರೆಡ್ ಝೋನ್ ತೆಗಿಬೋದಿತ್ತಲ್ಲ. ಅವಾಗ ಯೋಜನೆ ಪರ ನಿಂತು ಈಗ ವಿರೋಧ ಮಾಡೋದು ನಿಮ್ಮ ಸ್ವಾರ್ಥಕ್ಕೆ ತಾನೆ. ಅವತ್ತು ನೀವು ಮಾಡಿಬಿಟ್ಟಿದ್ದನ್ನ ಇವತ್ತು ಬೇರೆಯವ್ರು ಮಾಡ್ತಾವ್ರೆ. ನೀವು ಮಾಡುವಾಗ ಈ ಯೋಜನೆ ಬೇಕಿತ್ತು, ಈಗ ಬೇರೆಯವ್ರು ಮಾಡೋಕ್ಕೆ ಹೋದರೆ ಯಾಕೆ ಬೇಡ? ಇದ್ಯಾವ ನ್ಯಾಯ? ನೀವು ಟೌನ್ಶಿಪ್ ಮಾಡಿ ಪ್ರಕ್ರಿಯೆ ಮಾಡೋಕ್ಕೆ ವರ್ಷಗಟ್ಟಲೆ ತಗೊಂಡ್ರಿ. ಈಗ ಎಲ್ಲ ಪ್ರಕ್ರಿಯೆ ಬೇಗ ಆಯ್ತಾ ಇದೆ. ಬೇಗ ಈ ಯೋಜನೆ ಮುಗಿದು ನಾವೆಲ್ಲ ಬೇಗ ಉದ್ಧಾರ ಆಗ್ಬಿಡ್ತೀವಿ ಅಂತ ಏನಾದ್ರು ತೊಂದರೆ ಕೊಡೋಕ್ಕೆ ಬಂದಿದ್ದೀರಾ ಏನು? ಹೋದ ವರ್ಷ ಮಾರ್ಚಲ್ಲೇ ನೋಟಿಫಿಕೇಷನ್ ಆದರೂ ನೀವು ಇದುವರೆಗೂ ಸ್ಥಳಕ್ಕೆ ಬಂದಿರಲಿಲ್ಲ. ಇನ್ನೇನು ಫೈನಲ್ ನೋಟಿಫಿಕೇಷನ್ ಆಯ್ತದೆ ಅನ್ನುವಾಗ ಈಗ ಬರ್ತಾಯಿದ್ದೀರಿ. ಏನು ನಿಮ್ಮ ಉದ್ದೇಶ? ಅಭಿವೃದ್ಧಿ ಆಗೋದನ್ನ ನಿಲ್ಲಿಸ್ಬೇಕು ಅನ್ನೋದಾ? ಅಥವಾ ನೀವು ಅಧಿಕಾರಕ್ಕೆ ಬರೋ ಗಂಟ ಹಿಂಗೆ ಮುಂದೂಡೋಣ ಅನ್ನೋದ? ಅಥವಾ ತಿರ್ಗಾ ನಮ್ಮನ್ನು ರೆಡ್ ಝೋನ್ಗೆ ತಳ್ಳಿ ನಾವು ನರಕ ಅನುಭವಿಸ್ತಾ ಇರಲಿ ಅಂತನ? ನೀವು ನಮ್ಮ ಬಿಡದಿ ಭಾಗದ ಅಭಿವೃದ್ಧಿ ಕಲ್ಲು ಹಾಕಿದ್ದು ಇದೇನು ಹೊಸದಲ್ಲ ಬಿಡಿ. ಬಿಡದಿ ಭಾಗಕ್ಕೆ ಏರ್ಪೋರ್ಟ್ ಬರೋದನ್ನ ನೀವೇ ತಡೆದಿದ್ರಿ. ಏರ್ಪೋರ್ಟ್ ಆಗಿದ್ರೆ ಎಷ್ಟೆಲ್ಲ ಅಭಿವೃದ್ಧಿ ಆಗಿರ್ತಿತ್ತು, ಅದನ್ನೂ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲಿ ಯೋಜನೆ ಆದರೆ ರೈತರು ಉದ್ಧಾರ ಆಗಿಬಿಡ್ತಾರೆ ಅಂತನಾ? ನಾನು ಅಭಿವೃದ್ಧಿ ಮಾಡ್ತೀನಿ, ಇದು ನನ್ನ ಕನಸಿನ ಕೂಸು, ಇದು ನನ್ನ ಕರ್ಮಭೂಮಿ ಅಂತೆಲ್ಲ ನೀವೇ ಹೇಳ್ತಿದ್ರಿ. ಈಗ ಯಾಕೆ ನಿಮ್ಮ ಆಸೆಗೆ ಕಲ್ಲು ಹಾಕ್ತೀರಿ? ದಯವಿಟ್ಟು ರಾಜಕೀಯ ಅದು ಇದನ್ನೆಲ್ಲ ಚುನಾವಣೆ ಟೈಮಲ್ಲಿ ಮಾಡ್ಕೊಳ್ಳಿ. ಈ ಯೋಜನೆಯಿಂದ ಕೊನೆಗೂ ನಮ್ಮಂಥ ರೈತರಿಗೆ ಸ್ವಲ್ಪನಾರು ಅನುಕೂಲ ಆಗ್ಬೋದು. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ರೈತರ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಿರ್ಬೋದು. ಇನ್ನೂ ಯಾವ ಮುಖ ಇಟ್ಕೊಂಡು ಈ ಕಡೆ ಬರ್ತಿರೋ ಗೊತ್ತಿಲ್ಲ. ನಾನು ಈ ಮಾತನ್ನು ಹೇಳುವಾಗಲೂ ನಿಮ್ಮನ್ನು ಕುಮಾರಣ್ಣ ಅಂತ ಪ್ರೀತಿಯಿಂದನೇ ಕರಿತಿದ್ದೀನಿ. ಅಂದರೆ ನಿಮ್ಮ ಬಗ್ಗೆ ಇನ್ನೂ ಒಳ್ಳೆ ಅಭಿಪ್ರಾಯನೇ ಇದೆ ಅಂತ. ಹಿಂದೆ ಲಕ್ಷಗಟ್ಟಲೆ ಸಾಲ ಮಾಡಿದ್ವಿ, ಹೆಂಡರು ಒಡವೆನೆಲ್ಲ ಅಡ ಇರಿಸಿದ್ವಿ. ನೀವು ಆಗ ಸಾಲ ಮನ್ನಾ ಮಾಡಿದ್ರಿಂದ ಒಡವೆ ಎಲ್ಲ ಬಿಡಿಸ್ಕೊಂಡು ಬಂದಿದ್ದೆ. ಅದಕ್ಕಾಗಿ ಇವತ್ತಿಗೂ ನಿಮ್ಮ ಮೇಲೆ ಗೌರವ ಇದೆ. ನಿಮ್ಮ ಕೈ ಮುಗಿತೀನಿ ಕುಮಾರಣ್ಣ. 25ನೇ ತಾರೀಕು ಹೆಂಗೂ ಸ್ಟ್ರೈಕ್ಗೆ ಬರ್ತಿರಲ್ಲ, ಬೈರಮಂಗಲ ಸರ್ಕಾರಕ್ಕೆ ಬಂದು ಹಂಗೆ ವಾಪಸ್ ಹೊಂಟೋಗ್ಬೇಡಿ, ಒಳಗೆ ಬನ್ನಿ. ಇಲ್ಲಿ ನಾವು ಹೆಂಗೆ ಬದುಕ್ತಿದ್ದೀವಿ ಅಂತ ಒಂದು ಸಲ ಕಣ್ಣಿಟ್ಟು ನೋಡಿ. ಯಾರೋ ತಲೆಮಾಸಿದ ನನ್ನ ಮಕ್ಕಳು ಹೇಳ್ತಾವ್ರೆ ಅಂತ ನೀವು ಬಂದಿದ್ದೀರಿ. ಒಂದು ಸಲ ನಮ್ಮ ಹೊಲ ಗದ್ದೆ ಕಾಲಿಟ್ಟು ನೋಡಿ, ನಮ್ಮ ಬಾಳು ನೀವೇ ನೋಡಿ. ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಜಮೀನು ಮಾರಿಸಿ ತೀರೋರೆ. ಇಲ್ಲಿ ಜೀವನ ಮಾಡ್ತಿರೋ ನಾವು ಮನುಷ್ಯರ, ಪ್ರಾಣಿಗಳ, ನಾವಿಲ್ಲಿ ಬದುಕಬೇಕಾ ಸಾಯ್ಬೇಕಾ ಅಂತ ಕಣ್ಣಾರೆ ನೋಡ್ಬಿಡಿ. ನಮ್ಮ ತೆಂಗಿನ ಮರದಿಂದ ಎಳ್ನೀರು ಕುಡೀರಿ, ನಮ್ಮಲ್ಲಿ ಬೆಳೆದ ಬಾಳೆಹಣ್ಣು ತಿನ್ನಿ, ನಿಮ್ಮ ಮನೆಗಾಗುವಷ್ಟು ತರಕಾರಿ ತಗೊಂಡೋಗಿ.
ನಾವು ಯಾರೂ ಇದನ್ನು ತಿನ್ನಂಗಿಲ್ಲ, ಉಣ್ಣಂಗಿಲ್ಲ. ನಮ್ಮ ನೆಂಟರಿಷ್ಟರು, ಮಕ್ಕಳು, ಮೊಮ್ಮಕ್ಕಳು ಕೂಡ ಎಳ್ನೀರು ಕುಡಿತಿಲ್ಲ. ಕೈಗೆ ಬರೆದಿರೋ ಬೆಳೆ ನಮಗೆ ಬರೋ ರೋಗದಿಂದ ಸಾಕಾಗಿ ಹೋಗಿದೆ. ಇದನ್ನು ಕಳೆದ್ರೆ ಸಾಕಾಯ್ತು ನಮಗೆ. ಏನಾಯ್ತು ಇಲ್ಲಿ ಅಂತ ನಾವು ಇನ್ನೂ ಬಾಳ್ವೆ ಮಾಡೋಣ, ನೀವೇ ಹೇಳಿ. ನಾವಿಲ್ಲಿ ಬದುಕಿದ್ರು ಸತ್ತಂಗಿದ್ದೀವಿ. ನಿಮ್ಮ ಕೈ ಮುಗಿತೀನಿ, ನಾಡಿದ್ದು ನೀವು ಬಂದಾಗ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಇನ್ನಾದರೂ ನಮಗೆ ಬದುಕೋಕೆ ಬಿಡಿ ಅಷ್ಟೇ.